ಒಂದು ಬೈ ಎಲೆಕ್ಷನ್ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಒಂದು ಗೊಂದಲಕ್ಕೆ ಕಾರಣ ಆಗಿರೋದು. ಪ್ರಮುಖವಾಗಿ ದಾವಣಗೆರೆ ವಿಚಾರದಲ್ಲಿ ಈಗಾಗಲೇ ಒಬ್ಬರನ್ನ ಪಕ್ಷದಿಂದ ಅಮಾನತು ಮಾಡಿರೋದು, ಇನ್ನೊಂದು ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಒಬ್ಬರನ್ನ ಕೈ ಬಿಟ್ಟಿರೋದು. ಈ ಬಗ್ಗೆ ಮಾತನಾಡಲು ಮಾಜಿ ಸಚಿವರಾದಂತಹ ತಣ್ವಿ ಶೆಟ್ ನಮ್ಮ ಜೊತೆ ಇರೋದು. ಸರ್, ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಈ ಗೊಂದಲ ಆಗಿರುವುದು ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನೋಡಿ, ಗೊಂದಲ ಅಂತ ನಾನು ಪುಷ್ಟಿ ಕೊಡೋಕ್ಕೆ ಹೋಗಲ್ಲ. ಕೆಲವೊಂದು ಮಾಹಿತಿಯ ಕೊರತೆ ಅಥವಾ ಕೆಲವೊಂದು ವಿಚಾರಗಳು ಪಕ್ಷದ ತೀರ್ಮಾನ ಅದರ ವಿರುದ್ಧವಾಗಿ ನಡೆದಿದ್ದಾರೆ ಅನ್ನಲಾಗಿರುವಂತಹ ವ್ಯತ್ಯಾಸದಲ್ಲಿ ಎಲ್ಲರೂ ಅವರವ್ರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಆ ಕೆಲವೊಂದು ಕ್ರಮಗಳು ಅತ್ಯಂತ ಕಠಿಣವಾಗಿ ಏನು ತಗೋತಾ ಇದ್ದಾರೆ, ಇದು ಎಲ್ಲೋ ಒಂದು ಕಡೆಗೆ ಬೇಸರದ ಸಂಗತಿ ಕೂಡ ನಮ್ಮ ಮುಂದೆ. ಸಮುದಾಯದ ಪ್ರಾತಿನಿಧ್ಯ ಹೆಚ್ಚಿಸುವಂಥದ್ದಕ್ಕೆ ಟಿಕೆಟ್ ಕೇಳಿದ್ದಂಥದ್ರಲ್ಲಿ ತಪ್ಪೇನಲ್ಲ. ಆ ವಿಚಾರ ನಾವು ಎಲ್ಲೂ ಪಕ್ಷದ ಮೇಲೆ ದೋಷಣೆಯೂ ಮಾಡ್ತಾಯಿಲ್ಲ. ತೀರ್ಮಾನ ತಗೊಳ್ಳೋ ಮುನ್ನ ಪಕ್ಷದ ಎಲ್ಲ ನಮ್ಮ ಮುಸ್ಲಿಂ ಸಮುದಾಯದ ನಾಯಕರನ್ನ ಕರೆದು ಪಕ್ಷ ಒಂದಲ್ಲ 3 ಸತಿ ಸಮಾಲೋಚನೆಗಳನ್ನ ನಡೆಸಿದೆ. ಅಷ್ಟಾಗಿಯೂ ಕೂಡ ಎಲ್ಲೋ ಒಂದು ಕಡೆಗೆ ಸ್ಥಳೀಯವಾಗಿ ಅಲ್ಲಿ ವಾತಾವರಣನ ಗೊಂದಲ ಮಾಡಿಕೊಳ್ಳುವಂಥದ್ರಲ್ಲಿ ನಾವು ಎಲ್ಲೋ ಒಂದು ಕಡೆಗೆ ನಮ್ಮ ವೈಫಲ್ಯತೆನ ಎತ್ತಿಡಿದಂಥ ಕಾರಣದಿಂದ ಇವತ್ತು ಇಷ್ಟೆಲ್ಲ ಗೊಂದಲಗಳಾಗ್ತಾಯಿದೆ. ಇನ್ನೂ ಸ್ಪಷ್ಟತೆ ನಮ್ಮ ಮುಂದೆ ಬರಬೇಕಾಗುತ್ತೆ. ಸರ್, ಒಂದು ಸಮುದಾಯದ ನಾಯಕತ್ವಕ್ಕೋಸ್ಕರ ಈ ಎಲ್ಲ ಘಟನೆಗಳು ನಡೀತಿದ್ದಾವೆ ಅಂತ ಜಬ್ಬಾರ್ ಅವರು ಹೇಳ್ತಿದ್ದಾರೆ. ಯಾವ ನಾಯಕತ್ವ? ನಾಯಕರು ಯಾರೋ ಸೃಷ್ಟಿ ಮಾಡುವಂಥ ನಾಯಕರಲ್ಲ. ಯಾವುದು ಸ್ಥಳೀಯವಾಗಿ ಜನರ ಆಶೀರ್ವಾದ ಪಡ್ಕೊಂಡು ಮೇಲೆ ಬರ್ತಾನೆ, ಯಾರಿಗೆ ಮಾನ್ಯತೆ ಅವನು ಉಳಿಸ್ಕೋತಾನೆ, ಅವನ ಪ್ರಾಮಾಣಿಕತೆ ಉಳಿಸ್ಕೋತಾನೆ, ಅವನೇ ನಾಯಕ. ಹಾಗಾಗಿ ನಾಯಕರ ಸ್ಥಾನದ ಪೈಪೋಟಿ ನಾನು ಈ ಹಂತದಲ್ಲಿ ಮಾಡೋದಲ್ಲ. ಹಾಗಾಗಿ ಅವ್ರು ಏನಂತ ಇದ್ದಾರೋ ಅಥವಾ ಅವರು ಆ ಸ್ಥಾನದಲ್ಲಿ ಇದ್ದು ಏನು ಲೋಪಗಳು ಮಾಡಿದ್ದಾರೆ ಅನ್ನೋದು ಅವರೇ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಅಂಥದ್ದು ಏನಿಲ್ಲ. ನಾವೆಲ್ಲರೂ ಒಂದೇ ಆಗಿದ್ದೀವಿ. ಒಂದಾಗಿ ನಾವು ಪಕ್ಷದ ಜೊತೆಗೆ ನಿಂತಿರೋದ್ರಿಂದ ಈ ರೀತಿಯ ಬೆಳವಣಿಗೆಗೆ ಎಲ್ಲೋ ಒಂದು ಕಡೆ ಅಂತಿಮ ಆಡಬೇಕು ಅನ್ನೋದು ನಮ್ಮ ಒಂದು ವರಿಷ್ಠರಲ್ಲಿ ಮನವಿ. ಸರ್, ಇನ್ನು ಬೈ ಎಲೆಕ್ಷನ್ ರಿಸಲ್ಟೇ ಬಂದಿಲ್ಲ, ಈಗ ತಾನೇ ಮತದಾನ ನಡೆದಿರುವಂಥದ್ದು. ಆಗಲೇ ಸೋಲಿನಿಂದ ಹತಾಶೆಯಿಂದ ಕಾಂಗ್ರೆಸ್ಸು ಈ ರೀತಿಯಾದಂಥ ಹೇಳಿಕೆಗಳು ಮತ್ತು ಅಂದರೆ 3 ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಿದೆಯೋ ಅನ್ನೋ ಪ್ರಶ್ನೆ ಇಲ್ಲ. ಈಗ ಇಲ್ಲೇನಾಗುತ್ತೆ, ಮತದಾನ ನಡೆದಿದೆ, ಫಲಿತಾಂಶ ಇನ್ನೂ ಬಂದಿಲ್ಲ. ಫಲಿತಾಂಶ ಯಾವುದೇ ರೀತಿಯಲ್ಲೂ ನಮ್ಮ ವಿರುದ್ಧ ಹೋಗಲ್ಲ. ಮತದಾನದ ವ್ಯವಸ್ಥೆ ಮತ್ತು ಆ ಚುನಾವಣೆಯ ವಿಶ್ಲೇಷಣೆ ಮಾಡಿದಂತಹ ಸಂದರ್ಭದಲ್ಲಿ ಗೆಲುವಿನ ಅಂತರ ಸ್ವಲ್ಪ ಕಡಿಮೆ ಆಗ್ಬೋದು ವಿನ ಗೆಲ್ಲುವಂಥದ್ದಕ್ಕೆ ಯಾವುದೇ ಕಷ್ಟದ ಒಂದು ಸಂಗತಿ ಇಲ್ಲ. ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ ಜೊತೆಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸರ್, ನಾನು ಟಿಕೆಟ್ ಕೇಳಿದ್ದೆ ನನ್ನ ಈ ಪರಿಸ್ಥಿತಿಗೆ ಮತ್ತು ನಮ್ಮ ನಾಯಕರ ಪರಿಸ್ಥಿತಿಗೆ ಕಾರಣ ಆಯಿತು ಅಂತ ಜಬ್ಬಾರ್ ಹೇಳ್ತೀವಿ. ಇಲ್ಲ, ಕೇಳುವಂಥದ್ದಕ್ಕೆ ಎಲ್ಲದಕ್ಕೂ ಒಂದು ವಿಧಾನ ಇರುತ್ತೆ. ಯಾವ ಪಕ್ಷ ನಾನು ನಿಲ್ಲಕ್ಕೆ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ನನ್ನ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದೆ. ನನಗೆ ತೊಗೊಂಡ್ಬಂದು ನೀನು ನಿಲ್ಲೇಬೇಕು ಅಂತ ಟಿಕೆಟ್ ಕೊಟ್ಟರು. ಎಲ್ಲಿ ಗೆಲ್ಲುವಂಥದ್ದಕ್ಕೆ ಸಾಧ್ಯತೆ ಇದೆ, ಪಕ್ಷದ ವರ್ಚಸ್ಸು ಮತ್ತು ಪಕ್ಷದ ಸಿದ್ಧಾಂತಗಳನ್ನ ಯಾವ ಕಾರಣಕ್ಕೆ ಬಲಿ ಕೊಡದೆ ನಮ್ಮನ್ನ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದೆ ಪಕ್ಷದ ಧೈರ್ಯ ಅದು. ಹಾಗಾಗಿ ಪಕ್ಷ ಏನು ಮಾಡಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ಒಂದು ನಿಧನ ಹೊಂದಂತಹ ಅಕಾಲಿಕ ಮರಣ ಹೊಂದಂತಹ ಸದಸ್ಯರ ಕುಟುಂಬಕ್ಕೆ ಕೊಡುವಂತಹ ಒಂದು ಪದ್ಧತಿ ಭಾಳ ಹಿಂದಿಂದನೂ ಬಂದ್ಬಿಟ್ಟಿದೆ, ಅದು ವಾಡಿಕೆ ಅದು. ಸೊ ಆ ಕಾರಣದಿಂದ ಜಬ್ಬಾರ್ ಕೇಳಿದ್ದಕ್ಕೆ ಕೊಡೋಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ಅದರ ಸಮಜಾಯಿಸಿ ಯಾವ ರೀತಿ ಮಾಡ್ತೀವಿ, ನಿಮಗೆ ಪರವಾಗಿ ಏನು ಮಾಡಬಹುದು ಅನ್ನೋದನ್ನು ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.